ನಮಸ್ಕಾರ ವೀಕ್ಷಕರೇ. ಇಪಿಎಫ್ಒ ಅಂದ್ರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಏನಂದ್ರೆ ಸಮಜ್ದಾರೋಂ ಕೆ ಲಿಯೇ ಇಪಿಎಫ್ ಕಾಫಿ ಹೇ ಅಂತ, ಅಂದ್ರೆ ಬುದ್ಧಿವಂತರಿಗೆ ಇಪಿಎಫ್ ಸಾಕು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೊಂದು ಜಾಗೃತಿಯನ್ನ ಮೂಡಿಸುವಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಏನಕ್ಕೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಅಂದ್ರೆ ಈಗ ಇಪಿಎಫ್ ಇಂದ ಈಗ ಎನಿ ಟೈಮ್ ಬೇಕಾದ್ರೂ ನೀವು ತಗೋಬಹುದು, ಅಮೌಂಟ್ ತೆಗಿಬಹುದು. 70 to 80% ನೀವು ಪಿ ಎಫ್ ಅಮೌಂಟ್ ಅನ್ನ ತೆಗಿಬಹುದು. ಇವಾಗ ಎಮರ್ಜೆನ್ಸಿ, ಹೆಲ್ತ್ ಇಶ್ಯೂ, ಮ್ಯಾರೇಜ್, ಏನಾದ್ರು ಒಂದು ಕ್ರಿಟಿಕಲ್ ಕಂಡೀಷನ್ ರೀಸನ್ ಕೊಟ್ಟು ತಗೋಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ಅವ್ರು ಸರ್ವೆ ಮಾಡಿರೋ ಪ್ರಕಾರ ಅಲ್ಲಿಂದ ದುಡ್ಡನ್ನ ತೆಗೆದು ಮ್ಯೂಚುವಲ್ ಫಂಡ್ ಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅವರು ಒಂದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಇದರಿಂದ ಆಗುವಂತ ಅಂದ್ರೆ ಲಾಭಗಳು ಮತ್ತೆ ನಷ್ಟಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಸೊ ಅದು ಏನಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅಂತ ನಿಮ್ಗೆ ಫುಲ್ ಹೇಳ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಡೆಫಿನೆಟ್ಲಿ ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ. ಸೊ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ಸಮಜ್ದಾರೋಂ ಕೆ ಲಿಯೇ ಇಪಿಎಫ್ ಕಾಫಿ ಹೇ ಅಂತ. ಅಂದ್ರೆ ಇವಾಗ ಇಪಿಎಫ್ ಇಂದ ಏನೇನು ಇದಾಗುತ್ತೆ ಅಂದ್ರೆ ಪ್ರಾಫಿಟ್ ಇದೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಕ್ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಇಪಿಎಫ್ ಅಂದ್ರೇನೆ ಎಂಪ್ಲಾಯಿ ಫಂಡ್ ಅಲ್ವಾ. ಸೊ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ರಿಟೈರ್ಮೆಂಟ್, ಆಫ್ಟರ್ ರಿಟೈರ್ಮೆಂಟ್ ತನಕ ಸೇವಿಂಗ್ಸ್ ಅಲ್ಲಿ ಇಟ್ಕೊಂಡ್ರೆ ಅಮೌಂಟ್ ಅನ್ನ, ಅದು ನಿಮ್ಮ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡೋದಕ್ಕೆ, ಅಂದ್ರೆ ಏನ್ ಕೆಲಸ ಮಾಡಕ್ ಆಗಲ್ಲ, ಸೊ ಆ ಟೈಮಿಗೆ ಬೇಕಾಗುತ್ತೆ ಅನ್ನೋದೊಂದು ಇರುತ್ತೆ. ಇನ್ನ ಮ್ಯೂಚುವಲ್ ಫಂಡಿಗೆ ಬಂತ ಅಂದ್ರೆ, ಮ್ಯೂಚುವಲ್ ಫಂಡ್ ಡಿಪೆಂಡ್ಸ್ ಆನ್ ಶೇರ್ ಮಾರುಕಟ್ಟೆ. ಈಗ ಏನು ಮಾರುಕಟ್ಟೆಯಲ್ಲಿ ವೇರಿಯೇಷನ್ ಆಗುತ್ತೆ ಅದ್ರ ತಕ್ಕನಂಗೆ ನಮ್ಗೆ ದುಡ್ಡು ಜಾಸ್ತಿನೂ ಬರ್ಬೋದು, ಕಮ್ಮಿನೂ ಬರ್ಬೋದು, ಲಾಸು ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಬಟ್ ಕಾನ್ಸ್ಟೆಂಟ್ ಇರಲ್ಲ. ಬಟ್ ಇ ಪಿ ಎಫ್ ಅವ್ರು ಹೇಳಿರೋದೇನಂದ್ರೆ ನಮ್ದು ಸ್ಥಿರವಾದಂಥದ್ದು, ಗವರ್ಮೆಂಟ್ ಸರ್ಟಿಫೈಡ್ ಆಗಿರುವಂತದ್ದು. ಸೊ ಯಾವುದೇ ರಿಸ್ಕ್ ಅನ್ನ ತಗೋಬೇಡಿ, ಇದರಿಂದ ಅಮೌಂಟ್ ಅನ್ನ ತೆಗೆದು ಅದಕ್ಕೆ ಹಾಕ್ಬೇಡಿ ಅಂತ ಫಸ್ಟ್ ಹೇಳಿದ್ದಾರೆ. ಮೊದಲನೇದಾಗಿ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಇ ಪಿ ಎಫ್ ಮತ್ತೆ ಮ್ಯೂಚುವಲ್ ಫಂಡ್ ಅಂತ. ಇ ಪಿ ಎಫ್ ಅಂತ ಅಂದ್ರೆ ಇಸ್ ನಥಿಂಗ್ ಬಟ್ ನಿಮ್ಮ ಕೆಲಸದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಡಿಡಕ್ಟ್ ಮಾಡಿ ಅದನ್ನ ಸೇವಿಂಗ್ಸ್ ತರ ನಿಮ್ಮ ಆಫ್ಟರ್ ರಿಟೈರ್ಮೆಂಟ್ ಅಂತಾನೆ ಇ ಪಿ ಎಫ್ ಇರೋದು. ಇವಾಗ ಬಂದಿರೋ ರೂಲ್ಸ್ ಪ್ರಕಾರ ತಗೋಬಹುದು ಅಷ್ಟೇ ಹೊರತು ಮೊದಲೆಲ್ಲ ತೆಗಿಯುವಂತಿಲ್ಲ. ಆಫ್ಟರ್ ರಿಟೈರ್ಮೆಂಟ್ ಒಂದು ಬಲ್ಕ್ ಆಗಿ ಅಮೌಂಟ್ ಬರುತ್ತೆ, ಅದಕ್ಕೆ ಇಟ್ಟಿರುವಂತದ್ದು ಇ ಪಿ ಎಫ್. ಬಟ್ ಅದಕ್ಕೆ ಇವಾಗ ಮ್ಯೂಚುವಲ್ ಫಂಡ್ ಇಸ್ ನಥಿಂಗ್ ಬಟ್ ನಿಮ್ಮ ಹತ್ರ ಎಷ್ಟಿರುತ್ತೆ ಅಮೌಂಟ್ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಅದಕ್ಕೆ ಒಂದು ಜಾಸ್ತಿನೂ ಆಗ್ಬೋದು ಅಥವಾ ಕಮ್ಮಿನೂ ಆಗ್ಬೋದು, ಡಿಪೆಂಡ್ಸ್ ಆನ್ ಮಾರುಕಟ್ಟೆ, ಆ ತರ ಇರುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇ ಪಿ ಎಫ್ ಮತ್ತೆ ಮ್ಯೂಚುವಲ್ ಫಂಡ್. ಬಟ್ ಏನ್ ಬೆನಿಫಿಟ್ಸ್ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಒಂದು ದುಪ್ಪಟ್ಟು ಆದಾಯ ಅಂತ ಹೇಳ್ಬೋದು. ಅಂದ್ರೆ ಇವಾಗ ನೀವು ಇ ಪಿ ಎಫ್ ಅಲ್ಲಿ ನೀವು ನಿಮ್ದು ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅಷ್ಟು ಅಮೌಂಟ್ ಕಂಪನಿ ಕಡೆಯಿಂದನೂ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತಿಂಗಳಿಗೆ 2,000 ಪಿ ಎಫ್ ಅಮೌಂಟ್ ಕಟ್ ಆಗ್ತಿದೆ. ಸೊ ಅದಕ್ಕೆ 2,000 ಕಂಪನಿಗಳಿಂದ ಸೇರಿಸಿ ನಿಮ್ಗೆ ಅಮೌಂಟ್ ಪಿ ಎಫ್ ಅಕೌಂಟಿಗೆ ಹೋಗುತ್ತೆ. ಬಟ್ ಕೇಳ್ಬೇಡಿ, ಕೆಲವರು ಕನ್ಸಲ್ಟೆನ್ಸಿಯಿಂದ ಬರಲ್ಲ, ಬಿಕಾಸ್ ನಿಮ್ಮ ಅಮೌಂಟ್ 4,000 ಕಟ್ ಮಾಡಿ ಅದಕ್ಕೆ ಹಾಕ್ತಾರೆ. ಬಟ್ ಪ್ರಾಪರ್ ಆಗಿ ಜನರಲ್ ಆಗಿ MNC ನೀವೆಲ್ಲಿ ಅಥವಾ ಒಳ್ಳೆ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡಿದಾಗ ನಿಮ್ದು 2,000 ಜೊತೆಗೆ, ಎಕ್ಸಾಂಪಲ್ ಹೇಳ್ತಿರೋದು ನಾನು 2,000 ಅಂತ, ಇಲ್ಲ ನಿಮ್ಗೆ 5,000 ಕಟ್ ಆಗ್ತಿದ್ಯಾ, ಸೊ ಕಂಪನಿ ಕಡೆಯಿಂದ 5,000 ಕಟ್ ಆಗಿ ನಿಮ್ಗೆ ಟೋಟಲ್ 10,000 ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಆಬ್ವಿಯಸ್ಲಿ ಪ್ರಾಫಿಟ್ ಅಲ್ವಾ ಅದು ನಿಮ್ಮಲ್ಲಿ ಆಫ್ಟರ್ ರಿಟೈರ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಂಗ ಆಗಲ್ಲ. ನಿಮ್ಗೆ ಎಷ್ಟು ಅಮೌಂಟ್ ಇರುತ್ತೆ ಕಾನ್ಸ್ಟೆಂಟ್ ಅಷ್ಟು ಅಮೌಂಟ್ ಹಾಕ್ತೀರಾ. ಅದು ಏನಾದ್ರು ಇದು ಮಾರ್ಕೆಟ್ ಜಾಸ್ತಿ ಆಯ್ತಾ, ಓಕೆ ಜಾಸ್ತಿ ಅಮೌಂಟ್ ಬರುತ್ತೆ, ಇಲ್ಲ ಒಂದೇ ಸಲ ಲಾಸ್ ಹಬ್ಬ ಅಂತ ಬಿದ್ದೋಗುತ್ತೆ. ಸೊ ಆ ತರ ಆಪ್ಷನ್ ಇದೆ. ಮತ್ತೆ ಇನ್ನೊಂದು ಏನಾಗುತ್ತೆ, ಇ ಪಿ ಎಫ್ ಗವರ್ನಮೆಂಟ್ ಸರ್ಟಿಫೈಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಫ್ರಾಡ್ ಅಂತ ಇರಲ್ಲ, ಗವರ್ನಮೆಂಟ್ ಸರ್ಟಿಫೈಡ್ ಆಗಿರುತ್ತೆ. ಆಫ್ಟರ್ ರಿಟೈರ್ಮೆಂಟ್ ಕೂಡ ನಿಮ್ಗೆ ಗವರ್ನಮೆಂಟ್ ಕಡೆಯಿಂದ ಬಡ್ಡಿ ಕೂಡ ಬರುತ್ತೆ. ಮಿನಿಮಮ್ 8% ಅಷ್ಟು ಬಡ್ಡಿ ಬರುತ್ತೆ ನಿಮ್ಗೆ, ಅದಕ್ಕೆ ನೆನಪಿರ್ಲಿ. ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲದೆ ಬಡ್ಡಿ ಬರುವಂತದ್ದು ಇ ಪಿ ಎಫ್ ಮಾತ್ರ ಗವರ್ಮೆಂಟ್ ಕಡೆಯಿಂದ. ಲಾಸ್ ಅಂತೂ ಆಗಲ್ಲ, ಎಷ್ಟು ಅಮೌಂಟ್ ಇರುತ್ತೋ ಅಷ್ಟಿರುತ್ತೆ. ನಿಮ್ದಲ್ದೇನೆ ಕಂಪನಿ ಕಡೆಯಿಂದನೂ ಬರುತ್ತೆ, ಮತ್ತೆ ಅದಕ್ಕೆ ಸರ್ಕಾರದ ಕಡೆಯಿಂದ ಕೂಡ ಬಡ್ಡಿ ಬರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಆತರ ಆಗತ್ತಾ? ಆಗಲ್ಲ. ಸೊ ಆ ಅಮೌಂಟ್ ನ ಅದೇ ಲಾಂಗ್ ಟರ್ಮ್ ಇಟ್ಕೊಂಡಾಗ ಸೇಫ್ ಆಗಿರುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ಫ್ರಾಡ್ ಅನ್ನೋದಾಗಲ್ಲ ಅಲ್ವಾ. ಮತ್ತೆ ಇನ್ನೊಂದು ಏನಂದ್ರೆ, ಇ ಪಿ ಎಫ್ ಮತ್ತೆ ವಿ ಪಿ ಎಫ್ ಅಂತ ಇದೆ ಇವಾಗ. ಸೊ ಅದ್ರಲ್ಲಿ ಏನಂತ ಅಂದ್ರೆ, ಒಂದಿಷ್ಟು ಅಮೌಂಟ್ ಎರಡಕ್ಕೂ ಡಿಡಕ್ಟ್ ಆದಾಗ ನಿಮ್ಗೆ ಕೋಟಿಗಟ್ಟಲೆ ಅಮೌಂಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಓನ್ಲಿ ಆಫ್ಟರ್ ರಿಟೈರ್ಮೆಂಟ್. ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನ ತೆಗಿಬೇಡಿ ಇ ಪಿ ಎಫ್ ಇಂದ. ಸೊ ಇದರಿಂದ ಏನಂದ್ರೆ, ಜಾಸ್ತಿ ಟೈಮ್ ಲಾಂಗ್ ಟೈಮ್ ಇದ್ದಷ್ಟು ನಿಮ್ಗೆ ಹೂಡಿಕೆಗಳಿಗೂ ಅಮೌಂಟ್ ಬರೋ ಅಂತದ್ದು ಜಾಸ್ತಿ ಇರುತ್ತೆ ಅಂತ ನಮ್ಮ ಇ ಪಿ ಎಫ್ ಆರ್ಗನೈಸೇಷನ್ ಅವರು ಒಂದು ದೃಢಪಡಿಸಿದ್ದಾರೆ, ಈ ತರ ಇರುತ್ತೆ ಅಂತ. ಅದರಲ್ಲೂ ಬಲ್ಕ್ ಅಮೌಂಟ್ ಬಂದು ಆಫ್ಟರ್ ರಿಟೈರ್ಮೆಂಟ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಮ್ಯೂಚುವಲ್ ಫಂಡಿಗಾರ ಹಾಕೊಳ್ಳಿ, ಅಥವಾ ಜಾಸ್ತಿ ಅಮೌಂಟ್ ಬಂದ್ರೆ ನಿಮ್ಮ ಸೇವಿಂಗ್ಸ್ ಆದ್ರೂ ಮಾಡ್ಕೊಳ್ಳಿ. ಬಟ್ ಬಿಫೋರ್ ದಟ್ ಒನ್ ಯಾವ್ದಕ್ಕೂ ಸೇವಿಂಗ್ಸ್ ಅಂತ ಇಟ್ಕೊಳ್ದಾನೆ ಸುಮ್ನೆ ತೆಗೆದು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ಇಲ್ಲ ಶೇರಿಗೆ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡು, SIP ಗಳಲ್ಲೂ ಲಾಭ ಇದೆ, ಅದು ಲಾಂಗ್ ಟರ್ಮ್, ಅದು ಸಪರೇಟ್. ಬಟ್ ಮ್ಯೂಚುವಲ್ ಫಂಡ್ ಅಕಾರ್ಡಿಂಗ್ ಟು ಮಾರ್ಕೆಟ್
ಯಾವುದೇ ರೀತಿ ನಾವು ಕಾನ್ಸ್ಟೆಂಟ್ ಅನ್ನ ಹೇಳಕ್ ಆಗೋದಿಲ್ಲ. ಬಟ್ ನಿಮ್ಗೆ EPF ಅಲ್ಲಿ ಗೌರ್ಮೆಂಟ್ ಸರ್ಟಿಫೈಡ್ ಇರುತ್ತೆ, ಮತ್ತೆ ಎಂಪ್ಲಾಯೀಸ್ ಕಂಪನಿ ಕಡೆಯಿಂದನೂ ಇರುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ಮೋಸ ಅಂತ ಹೋಗಲ್ಲ, ಬಡ್ಡಿ ಕೂಡ ಬರುತ್ತೆ ನಿಮ್ಗೆ. ಸೊ ಇದನ್ನೇ ಅವರು ಕನ್ವೆ ಮಾಡಕ್ ಹೊರಟಿರೋದು EPF ಆರ್ಗನೈಸೇಷನ್ ಅವರು. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಇತ್ತು, ನಿಮಗೆ ಬೇರೆ ಕಡೆ ಇತ್ತು ಅಂದ್ರೆ ಮ್ಯೂಚುವಲ್ ಫಂಡ್ ಹಾಕೊಳ್ಳಿ, ಬಟ್ ಇದರಿಂದ ತೆಗೆದು ಹಾಕೋಂತ ಅವಶ್ಯಕತೆ ಇಲ್ಲ. ಬಟ್ ಇದು ಸೇಫ್ ಝೋನ್, ಆಫ್ಟರ್ ರಿಟೈರ್ಮೆಂಟ್ ಅಂತಾನೆ ಇಟ್ಕೊಳ್ಳಿ. ಆಫ್ಟರ್ ರಿಟೈರ್ಮೆಂಟ್ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ EPF ನ ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಅದನ್ನ ಇಟ್ಕೊಂಡು ಲಾಂಗ್ ಟರ್ಮಿಗೆ ಸೇವ್ ಮಾಡ್ಕೊಂಡು ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ, ಇದೇ ತರ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಮತ್ತೆ ಇನ್ನೊಂದು ನಿಮ್ಗೆ ಉಪಯೋಗವಾಗುವಂತ ಕಂಟೆಂಟ್ ಜೊತೆ ಬರ್ತೀನಿ. ನಿಮ್ಗೆ ಏನ್ ಅನ್ನಿಸ್ತು, ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅದನ್ನ ನಿಮ್ಗೆ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಇದೇ ತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಿ ರಾಮಚಂದ್ರ.